ಹಾಯ್ ಗೈಸ್. ಏನಾರ ಯಾವ ಇವತ್ತು ಯಾವ ಅಮಾವಾಸ್ಯೆ ಅದ ಅದು ಸೌಂಡ್ ಮಾಡಿದಾಗೆಲ್ಲ ಆಗ ಒಬ್ಬಟ್ಟು ಉಂಟಿದ್ದೇನೆ. ಇವಾಗ ಅನ್ನ ಸಾರು ಮಾಡ್ತಿದ್ದಾನೆ ನೋಡಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನಿಧಿ ಬ್ಲಾಗ್. ಸೊ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ಹುಣ್ಣಿಮೆ. ಯಾವ ಹುಣ್ಣಿಮೆ ಅದ ಹೇಳ್ತೀನಿ? ಅಮಾವಾಸ್ಯೆ. ಇವತ್ತು ಅಮಾವಾಸ್ಯೆ. ಯಾವ ಅಮಾವಾಸ್ಯೆ? ಯಾವ ಇವತ್ತು ಯಾವ ಅಮಾವಾಸ್ಯೆ ಅದ? ಬಾದಾಮಿ ಅಮಾವಾಸ್ಯೆ. ಎಸ್, ಇವತ್ತು ಬಾದಾಮಿ ಅಮಾವಾಸ್ಯೆ. ಇವತ್ತು ನಾವು ನಮ್ಮ ಮನೆಯಲ್ಲಿ ಉಂಬಕ್ಕೆ ಏನೇನು ಮಾಡ್ತೀವಿ, ಆಮೇಲೆ ಈ ದಿನ ಹೆಂಗಿರುತ್ತೆ ಅಂತ ನೋಡುವ ಬನ್ನಿ. ಸೊ ಇವತ್ತು ಲಿಟಲ್ ಸಣ್ಣದಾಗಿ ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ, ನಮ್ಮಲ್ಲಿ ಒಂದು ಪ್ರಾಣಿ ಇತ್ತು. ಆ ಪ್ರಾಣಿನ ನಿಮ್ಗೆ ಈಗ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಸೊ ದ ಸ್ಪೆಷಲ್ ಪರ್ಸನ್, ದ ಆನಿಮರಿ ಎಲ್ಲ ಹನಿಮರಿ. ಇವಾಗ ಏನಂತಾರಲ್ಲ, ಕ್ಯಾಮ್ರಾದ ಮುಂದೆ ಫಸ್ಟ್ ಟೈಮ್ ನಾನು ನನ್ನ ತಂಗಿನ ನನ್ನ ಯೂಟ್ಯೂಬ್ ಚಾನಲಿಗೆ ಇಂಟ್ರೊಡ್ಯೂಸ್ ಮುಖ ತೋರ್ಸತ್ತೀನಿ. ಅಷ್ಟೇ ತೋರಿಸ್ತೀನಿ. ಅದೇನು ದೊಡ್ಡ VIP ಅಲ್ಲ, ಸಣ್ಣ ಹನಿಮರಿ. ಸೊ ಬರ್ರಿ ಅಕ್ಕರೆ, ಈ ಕಡೆ ಬರ್ರಿ. ಹಾಯ್ ಗೈಸ್. ಏನಾರು ಹೇಳ್ಬೇಕಾ? ಏನಿಲ್ಲ. ಈಗಿನ ಹೆಸರು, ನನ್ನ ಯೂಟ್ಯೂಬಿಗೆ ಇಟ್ಟಿರೋ ನೇಮ್ ಇಕ್ಕಿಂದ ಹೆಸರು ಶ್ರೀನಿಧಿ ಅಂತ. ನನ್ನ ಹೆಸರು ಇಟ್ಟಿಲ್ಲ, ನನ್ನ ಹೆಸರು ಶ್ರೀದೇವಿ, ಈಕಿನ ಹೆಸರು ಶ್ರೀನಿಧಿ. ಸೊ ಫಸ್ಟ್ ಆಫ್ ಆಲ್ ನಾನು ಯಾಕೆ ಈಕಿನ ಹೆಸರು ಇಟ್ಟೆ ಅಂದರೆ, ನಿಧಿ ಅನ್ನೋದು ನನಗೆ ಹೆಸರು ಭಾಳ ಇಷ್ಟ. ನಿಧಿ ಅನ್ನೋ ಹೆಸರು ನಂಗೆ ಜಾಸ್ತಿನೇ ಇಷ್ಟ. ಸೊ ಹಾಗಾಗಿ ನಿಧಿ ಅನ್ನೋ ಹೆಸರನ್ನು ನನ್ನ ಯೂಟ್ಯೂಬ್ ಚಾನಲಿಗೆ ಇಟ್ಟೀನಿ. ನಿಮ್ಗೇನಾದರೂ ತೊಂದರೆ ಏನೋ? ಏನೋ ಪ್ರಾಬ್ಲಮ್ ಇಲ್ಲ. ಈಕಿನ ಹೆಸರು ಶ್ರೀನಿಧಿ, ನನ್ನ ಹೆಸರು ಶ್ರೀದೇವಿ. ಇನ್ನೊಬ್ಬ ಇದು ನಮ್ಮ ತಮ್ಮ. ಸೊ ಮೈ ಬ್ರದರ್ ಅಣ್ಣಯ್ಯ ಇನ್ನೂ ಮಲ್ಗವನೇ, ಏನೋ ಗೊತ್ತಿಲ್ಲ. ಸೊ ಇನ್ನೂ ಅವರು ಮ್ಯಾಲೇನ ಮುಕ್ಕೊಂಡವರು ಏನೋ ಅಷ್ಟೇ. ಆಮೇಲೆ ಅವನು ತಳಗೆ ಬಂದಮೇಲೆ ಅವನ ಬಗ್ಗೆನೂ ಅವನು ತೋರಿಸ್ತೀನಿ. ಅವನ ಬಗ್ಗೆನೂ ಒಂದು ಸಣ್ಣ ಇಂಟ್ರೊಡಕ್ಷನ್. ಏನಿಲ್ಲ, ಇವಾಗ ಸದ್ಯಕ್ಕೆ 10th ಸ್ಟ್ಯಾಂಡರ್ಡ್, 9th ಮುಗೀತು. ಸದ್ಯಕ್ಕೆ 10th ಸ್ಟ್ಯಾಂಡರ್ಡು. ಇನ್ನು ಸ್ಕೂಲ್ ಏನು ಸ್ಟಾರ್ಟ್ ಆಗಿಲ್ಲ. ಇವಾಗ ನನ್ನ ತಮ್ಮಣ್ಣ, ನನಗೆ ತಮ್ಮಣ್ಣ ಅವರು ಮ್ಯಾಲೆ ಮಕ್ಕೊಂಡಾರ. ಅವರು ಬಂದಮೇಲೆ ಅವ್ರದ್ದು ಸಣ್ಣ ಇಂಟ್ರೊಡಕ್ಷನ್. ಆಮೇಲೆ ನಮ್ಮ ಮಮ್ಮಿ ಸಹ ಇಲ್ಲೇ ಇದ್ದಾರೆ, ನಮ್ಮಮ್ಮ. ಆಮೇಲೆ ನಮ್ಮ ಪಪ್ಪ ತಿಂತೀನಿ ಮೌನೇಶ್ವರಕ್ಕೆ ಹೋಗ್ಬಿಟ್ಟಾರ. ಸೊ ಅವ್ರು ಬಂದಮೇಲೆ ಸಾಯಂಕಾಲ ಅವ್ರದ್ದು ಸಣ್ಣ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಿ. ಸೊ ಅಷ್ಟೇ, ಏನಿಲ್ಲ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಅಂತೇನಿಲ್ಲ, ಅಮಾವಾಸ್ಯೆ ಎಲ್ಲ. ಸೊ ದೇವರಿಗೆ ಪ್ರಸಾದ ನೈವೇದ್ಯ ಕೊಡಬೇಕು. ನೈವೇದ್ಯಕ್ಕೆ ಏನಾದರೂ ಒಂದು ಸ್ವಲ್ಪ ಹೋಳಿಗೆನೋ ಏನೋ ಸಮಥಿಂಗ್ ಮಾಡಿ ಕೊಟ್ಟು ಊಟ ಮಾಡಿ ನಮ್ಮ ತಮ್ಮಣ್ಣ ಬಂದಮೇಲೆ ಅವನೊಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟು ಅಷ್ಟೇ. ಮತ್ತು ಆಮೇಲೆ ಸಿಗ್ತೀವಿ ಒಂದು ಸೆಕೆಂಡ್. ನಮ್ಮ ತಮ್ಮ ಬಂದಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ. ಇವಾಗ ಮ್ಯಾಲೆ ಮಾಡ್ಕೊಂಡನಲ್ಲ, ಸೊ ದಟ್ಸ್ ವೈ. ಮತ್ತು ಏನಿಲ್ಲ. ಸೊ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ಮುಂದೆ ನೋಡಿ. ಬಟ್ ಸೊ ಫೈನಲಿ ಈಗ ಸಜ್ಜಿಕದೊಳಗೆ ಮಾಡಬೇಕಂತ ಅಮ್ಮ ಹೇಳಿದರು. ಸಜ್ಜಿಕದೊಳಗೆ ಮಾಡೋದನ್ನು ತೋರಿಸ್ತೀನಿ. ಅದೇನು ಸ್ಪೆಷಲ್ ಡಿಶ್ ಅಲ್ಲ. ಸೊ ಹಾಸ್ಟೆಲ್ನಿಂದ ಬಂದು ನಾನು ಮಾಡ್ತೀನಲ್ಲ, ಅದು ಸ್ಪೆಷಲ್. ಆಮೇಲೆ ನಾನು ನಿಮಗೆಲ್ಲ ಏನೋ ಒಂದು ತೋರಿಸ್ಬೇಕು. ಏನಂದರೆ ಏನೋ ಒಂದು ತೋರಿಸ್ತೀನಿ. ಸೊ ಹೆಂಗೈತಿ ಅಂತ ಕಾಮೆಂಟ್ ಮಾಡಿರಿ. ಅದು ಸೌಂಡ್ ಮಾಡಿದಾಗೆಲ್ಲ ಟಾಟಾ ಕಟ್, ಇದೆಲ್ಲ ಕಟ್ ಅಷ್ಟೇ. ಅಂಥದ್ದೇ ಸೇಮ್ ಅಲ್ಲಿ ಹಾಕಿದಂಥದ್ದೇ ಸೇಮ್ ಇನ್ನೊಂದು ಇಲ್ಲಿ ಹಾಕಿದ್ದು. ಸೊ ಕಾಣಿಸ್ತೀವಿ, ಅಲ್ಲೊಂದು ಹಾಕಿದ್ವಿ. ಸೊ ಅಲ್ಲಿ ಗಾಳಿನೂ ಬಡಿಯಲ್ಲ, ಅದ್ರದ್ದು ಸೌಂಡು ಬರಲ್ಲ. ಸೊ ಹಾಗಾಗಿ ನಿನ್ನೆ ಅದನ್ನು ಮುಂಚೆ ಇಲ್ಲಿ ಹಾಕಿದ್ವಿ. ಅದು ಏನೋ ಸೌಂಡು ಮಾಡಲಾಗಿತ್ತು, ಏನೋ ಮಾಡಲಾಗಿತ್ತು, ಗಾಳಿನೇ ಬಡಿತಿರ್ಲಿಲ್ಲ. ಹಾಗಾಗಿ
ಅದನ್ನು ಹೊರಗೆ ಹಾಕಿದ್ದೀನಿ, ನಾನೇ ಹಾಕಿದ್ದು ಹೊರಗೆ ಹಾಕಿದ್ದೀನಿ. ಇವಾಗ ಸೌಂಡ್ ಚೆಂದ ಬರತ್ತದ. ಸೊ ಅಷ್ಟೇ, ಏನಿಲ್ಲ. ಇವಾಗ ಕೈ ನೋವು ಪ್ರಾಕ್ಟೀಸ್ ಇಲ್ಲಲ್ಲ, ಮುಂದೆ ಪ್ರಾಕ್ಟೀಸ್ ಆದಮೇಲೆ ಕೈಯೆಲ್ಲ ನೋವು ಬರಲ್ಲ. ಸೊ ಇವಾಗ ಜಾಸ್ತಿ ಹೊತ್ತು ಕ್ಯಾಮ್ರಾ ಹಿಡಿದ್ರೆ ಕೈ ನೋವು ಬಂದ್ಬಿಡುತ್ತೆ. ಎಸ್, ಆ ಸೌಂಡು ಹೊರಗೆ ಗಾಳಿಗೆ ಚೆಂದ ಸೌಂಡ್ ಬರ್ತದೆ. ಸೊ ಅಷ್ಟೇ, ಬಡ ಬಡ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅಲ್ಲ. ಸೊ ಏನಾದರೂ ಮಾತಾಡಿದರೆ ತಪ್ಪಾಗ್ಬಿಡುತ್ತೇನೋ ಅನ್ನೋ ಒಂದು ಭಯ. ಅದು ಬಿಟ್ಟರೆ ಏನೂ ಇಲ್ಲ. ಚೆನ್ನಾಗಿದ್ದೀರ ಮಸ್ತಾಗ್ಯದಂತ. ಇಲ್ಲಿ ನಮ್ಮ ಮನೆ ಬಲ್ಲಿ ನಮ್ಮ ದೇವರದ್ದು ಅಭಿಷೇಕ ಮಾಡಿಸಿದ್ರು, ಅದೇ ಅಭಿಷೇಕ. ಸೊ ಅಷ್ಟೇ, ಹೋಳಿಗೆ ಎಲ್ಲಾರ್ದಾಗ ಊಟ ಮಾಡೈತಿ. ಹೋಳಿಗೆ ಮಾತ್ರ ನಾ ಮಾಡಲೇ ಇಲ್ಲ, ಒಬ್ಬಟ್ಟು ಅಮ್ಮ ಮಾಡಿದ್ದು ಹೋಳಿಗೆ ಅಲ್ಲ. ಈಕಿನು ನೀವು ಮಾಡಿಲ್ಲ, ಹೆಲ್ಪ್ ಮಾಡಿದ್ದು ಮಮ್ಮಿ ಮಾಡಿದ್ರ. ನಾವು ಹೊರಗಡೆ ದೇವ್ರಿಗೆ ಹೋಗಿದ್ವಿ. ಸೊ ಮಸ್ತಿಗ. ಎಲ್ರಿಗೂ ನಮಸ್ಕಾರ. ಊಟ ಮಾಡೋಣ ಬರ್ರಿ. ನೋಡ್ರಿ, ನಮ್ಮ ಅಮ್ಮ ಒಳಗೆ ಮಾಡಿದ್ದಾಳೆ ಒಬ್ಬಟ್ಟು. ಅನ್ನ ಸಾರು ಹಸ್ಕೊಂಡ್ಬರ್ತೀನಿ, ಸ್ವಲ್ಪ ಎಲ್ಲ ಕರ್ನಾಟಕದ ಜನ, ಎಲ್ಲ ಕರ್ನಾಟಕದ ಜನರಿಗೆ ಊಟ ಮಾಡೋ ಬರ್ರಿ, ಊಟ ಮಾಡೋ ಬರ್ರಿ. ನೋಡ್ರಿ, ಏನು ಒಬ್ಬಟ್ಟು ಅನ್ನ ಸಾಂಬಾರು. ಆಗ ಒಬ್ಬಟ್ಟು ಉಂಟಿದ್ದೇನೆ, ಇವಾಗ ಅನ್ನ ಸಾರು ಉಂಟಿದ್ದಾನೆ. ನೋಡ್ರಿ ಅಲ್ಲಿ ನೋಡ್ರಿ, ನಮ್ಮ ಅಕ್ಕನ ಫೋಟ. ಅಕ್ಕ ಏನ್ ಮಾಡ್ತಾರೆ ಫೋಟೋದಾಗ ಎಲ್ಲ ನಂದು ಅಲ್ಲಿ ಉದ್ದ ಅಂತ ನನ್ನ ಕಸಲ ಅವರು ಮನ್ಸಿಗೆ ಬೇಜಾರಾಯ್ತು. ಮತ್ತ ಹಿಂಗ್ ಮಾಡಿದೆ ಎಂತಾದ್ರೂ ಬ್ಯಾಡ್ ಹಿಂಗೆ ಎತ್ತಿರ್ಬೇಕು. ನೋಡಿ, ನಮ್ಮ ಅಕ್ಕ ತಲಾ ಕೂತು ಉಣ್ತಿದ್ದಾಳೆ. ಬಾರಿ ನೋಡ್ರಿ ಬರ್ರಿ. ಸೊ ಅವಾಗಲೇ ಹೇಳ್ದಂಗೆ ನಾವು ನಮ್ಮ ತಮ್ಮಣ್ಣ ಅವರು ಇವಾಗ ಎಲ್ಲ ಜಳಕ ಗಿಳಕ ಊಟ ಗೀಟ ದೇವ್ರಿಗೆ ಇವ್ರಿಗೆಲ್ಲ ಹೋಗಿ ಬಂದು ಈಗ ಊಟ ಮಾಡತ್ತಾರ. ಊಟ ಗೀಟ ಮಾಡಿಲ್ಲ, ಈಗ ಊಟ ಮಾಡತ್ತಾರ. ಸೊ ಅವಾಗಲೇ ಹೇಳ್ದಂಗೆ ನಮ್ಮ ತಮ್ಮ ಹೆಂಗದನಂದ್ರೆ ನೋಡ್ರಿ ಹೆಂಗದನಂತ. ಏನು ದೊಡ್ಡ ಬಾರಿ ಬಿಲ್ಡಪ್ ಕೊಡೋಷ್ಟೇನು ಟ್ರಿಪಲ್ ಸುಂದರ ಇಲ್ಲ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಊಟ ಮಾಡತ್ತಾನ. ತಮ್ಮಣ್ಣನ ಹೆಸರು ಏನಂದ್ರೆ ಜೈರಾಜ್ ಅಂತ. ಅದು ಡಿಫ್ರೆಂಟ್ ಆಗಿ ಇಟ್ಕೊಂಡಾನ. ನಂದು ನಮ್ಮ ತಂಗಿದು ಸೇಮ್ ಶ್ರೀದೇವಿ ಶ್ರೀನಿಧಿ. ಆದ್ರೆ ನಮ್ಮ ತಮ್ಮಣ್ಣನ ಸ್ವಲ್ಪ ವೆರೈಟಿ ಆಗ್ಯದ. ಇಂಟ್ರಡಕ್ಷನ್ ನಾನು ನಮ್ಮ ತಮ್ಮ ತಂಗಿದ್ ಮಾಡಿಕೊಟ್ಟೆ, ನಮ್ಮ ಪಪ್ಪ ಮಮ್ಮಿ ಇದು ಮಾಡಲಿಲ್ಲ. ಯಾಕಂದರೆ ಬೇಡ ಅಂತ ಅನಿಸಿತ್ತು, ಇಷ್ಟು ಬೇಗ ಅವ್ರದ್ದು ಫೇಸ್ ತೋರಿಸೋದು ಬೇಡ ಅಂತ ಅನಿಸಿತ್ತು. ಸೊ ಸ್ವಲ್ಪ ದಿನ ಬೇಡ ಇರಲಿ. ಆಮೇಲೆ ಇವತ್ತು ಒಬ್ಬಟ್ಟು ನಾನು ಮಾಡಲಿಲ್ಲ, ಬ್ಲ್ಯಾಕ್ ಕಾಣಿಸ್ತಿದ್ದೀನಿ. ಒಬ್ಬಟ್ಟು ಹೋಳಿಗೆ ನಾನು ಮಾಡಲಿಲ್ಲ, ನಮ್ಮ ಮನೆ ಮಾಡಿದರು. ಸೊ ಹಾಗಾಗಿ ಚೆಂದಾಗಿತ್ತು ಹೋಳಿಗೆ, ತುಪ್ಪ, ಅನ್ನ ಸಾರು. ಆಮೇಲೆ ಹಾಸ್ಟೆಲ್ ಒಳಗೆ ಇರ್ತೀವಲ್ಲ, ಏನು ಮಾಡಿದ್ರು ಚೆಂದ ಇರುತ್ತೆ ಬಿಡ್ರಿ. ಸೊ ಅಷ್ಟೇ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಶ್ರೀನಿಧಿ ಮುರಳಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ